ಈ ವಾರ ಒಂದು 4 ಸಿನಿಮಾಗಳು 4 ದಿಕ್ಕಲ್ಲಿ ರಿಲೀಸ್ ಆಗಿ 4 ಶೋಸ್ನ ತಗೊಂಡಿವೆ. ಒಂದು ನೋಡಿ ಇನ್ನೊಂದು ನೋಡಬೇಕಂತಂದರೆ ಇಡೀ ವೀಕೆಂಡೇ ಮುಗಿದೋಗುತ್ತೆ. ಯಸ್. ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ನನ್ನ ಪ್ರಕಾರ ರಾಮನ ಅವತಾರ, ಡೈರೆಕ್ಟೆಡ್ ಬೈ ವಿಕಾಸ್ ಪಂಪಾಪತಿ, ಸ್ಟಾರಿಂಗ್ ರಿಷಿ ಆ್ಯಂಡ್ ಪ್ರಣೀತಾ ಸುಭಾಷ್ ಇನ್ ಲೀಡ್ ರೋಲ್. ಟ್ರೈಲರ್ ಟೀಸರ್ ನೋಡಿ ಎಕ್ಸ್ಪೆಕ್ಟೇಷನ್ಸ್ ಇತ್ತು ಅನ್ನೋದಕ್ಕಿಂತ ರಿಷಿ ಅವರ ಸಿನಿಮಾ ಅಂತಾನೆ ನನಗೊಂದು ಸೆಟ್ ಆಫ್ ಎಕ್ಸ್ಪೆಕ್ಟೇಷನ್ಸ್ ಇತ್ತು. ರೀಚ್ ಆಯ್ತಾ ಸಿನಿಮಾ ಅಂತ ಕ್ಲಿಯರ್ ಕಟ್ ಆಗಿ ಐಡಿಯಾ ಸಿಗುತ್ತೆ ನಿಮಗೆ ವಿಡಿಯೋನ ಫುಲ್ ನೋಡಿದರೆ. ಬನ್ನಿ ರಿವ್ಯೂ ಕಡೆ ಹೋಗೋಣ. ಸಿನಿಮಾ ಕೊಟ್ಟಂತಹ ಎಕ್ಸ್ಪೀರಿಯನ್ಸ್ ಹೇಗಿತ್ತು, ನನಗೇನು ಇಷ್ಟ ಆಯ್ತು, ನನಗೇನು ಕಷ್ಟ ಆಯ್ತು ಅಂತೆಲ್ಲ ಕಂಪ್ಲೀಟಾಗಿ ಡಿಸ್ಕಸ್ ಮಾಡುವ. ಆ್ಯಂಡ್ ಅದಕ್ಕಿಂತ ಮುಂಚೆ ಚಾನಲ್ಗೆ ಫಸ್ಟ್ ಟೈಮ್ ಬಂದಿದ್ರೆ ವಿಡಿಯೋನ ಫುಲ್ ನೋಡಿ, ಇಷ್ಟ ಆದರೆ ಮಾತ್ರ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ರಾಮನ ಅವತಾರ ಸಿನಿಮಾದ ಒನ್ ಲೈನ್ ಸ್ಟೋರಿ ವಿಚಾರಕ್ಕೆ ಬಂದರೆ, ರಾಮ ಕಥೆಯ ನಾಯಕ. ಒಂದು ಹಾರ್ಟ್ ಬ್ರೇಕಿಂದ ಊರನ್ನು ಉದ್ಧಾರ ಮಾಡೋ ಕೆಲಸಕ್ಕೆ ಕೈ ಹಾಕೋ ನಮ್ಮ ಹೀರೋ ಗೊತ್ತಿಲ್ಲದೆ ಒಂದು ಸಮಸ್ಯೆಯಲ್ಲಿ ಸಿಕ್ಕಾಕೋತಾನೆ. ಊರು ಬಿಡೋ ಪರಿಸ್ಥಿತಿ ಬರುತ್ತೆ. ಏನಾ ಸಮಸ್ಯೆ, ಉದ್ಧಾರ ಮಾಡಿದ್ನಾ ಇಲ್ಲವೋ ಅನ್ನೋದನ್ನು ನೀವು ಸಿನಿಮಾ ನೋಡಿದರೆ ತಿಳ್ಕೊತೀರ. ಸಿನಿಮಾದಲ್ಲಿ ನನಗೆ ಇಷ್ಟ ಆಗಿದ್ದು ರಿಷಿ. ಎತ್ಕೊಂಡು ಹೋಗಿದ್ದಾರೆ ಇಡೀ ಸಿನಿಮಾನ ಅವರು. ಅವ್ರ ಕೈಲಿ ಎಷ್ಟಾಗುತ್ತೋ ಅಷ್ಟು ಕಂಪ್ಲೀಟಾಗಿ ಇನ್ವಾಲ್ವ್ ಆಗಿದ್ದಾರೆ ಇಡೀ ಸಿನಿಮಾದಲ್ಲಿ ಮತ್ತು ಸಿನಿಮಾದ ಸುತ್ತ ನಡೆಯೋ ಆ್ಯಕ್ಟಿವಿಟೀಸ್ಗಳಲ್ಲಿ. ಅವರ ಆ್ಯಕ್ಟಿಂಗ್ ಖಂಡಿತ ಇಷ್ಟ ಆಗುತ್ತೆ. ಅವರ ಕಾಮಿಡಿ ಟೈಮಿಂಗ್, ಎಮೋಷ್ನಲ್ ಸೀನ್ಸಲ್ಲಿ ಅವರ ಡೈಲಾಗ್ ಡೆಲಿವರಿ, ಆ ಎಮೋಷನ್ಸ್ನ ಎಕ್ಸ್ಪ್ರೆಸ್ ಮಾಡೋ ರೀತಿ ಪರ್ಫೆಕ್ಟ್ ಅನ್ಬೋದು. ಆ ಕ್ಯಾರೆಕ್ಟರ್ಗೆ ಒಂದು ಸಣ್ಣ ಇನೋಸೆನ್ಸ್ ಅನ್ನೋದಿದೆ. ಅದು ರೈಟಿಂಗಲ್ಲಿ ಅಷ್ಟು ಕಾಣಿಸೋದಿಲ್ಲ, ಆದರೆ ಇವರು ಅದನ್ನು ಪರ್ಫಾರ್ಮೆನ್ಸ್ ಮೂಲಕ ತಗೊಂಡು ಬಂದಿದ್ದಾರೆ ಅನ್ಬೋದು. ನೆಕ್ಸ್ಟ್ ಕೆಲವೊಂದು ಮೊಮೆಂಟ್ಗಳು ಚೆನ್ನಾಗಿ ವರ್ಕ್ ಆದವು ನಮಗೆ. ಸೊಪ್ಪಿನ ಹೋರಾಟ ಸಖತ್ ಮಜಾ ಕೊಡ್ತು ಅಂತ ಹೇಳ್ತೀನಿ. ಫೇಸ್ಬುಕ್ ಲೈವಲ್ಲಿದ್ದಂತಹ ಕಮೆಂಟ್ಗಳು ಹಾಗೂ ಒಂದು ವಸ್ತುನ ಹುಡುಕೋ ಸೀನ್ಸ್, ಅದರಲ್ಲಿದ್ದಂತಹ ಕಾಮಿಡಿ ತುಂಬ ಚೆನ್ನಾಗಿ ವರ್ಕ್ ಆಯಿತು. ಇನ್ನು ಇಲ್ಲಿ ಯೂಸ್ ಮಾಡಿರೋ ರೆಫರೆನ್ಸ್ ಆ್ಯಂಡ್ ಆ ಟೆಂಪ್ಲೇಟ್ ಏನಿದೆ, ರಾಮಾಯಣನ ಮಾಡರ್ನ್ ಟೈಮ್ಗೆ ಸೆಟ್ ಮಾಡಿ ಹೇಳೋದು, ಆ ಐಡಿಯಾ, ಆ ಥಾಟ್ ಇಷ್ಟ ಆಯಿತು ಅಂತ ಹೇಳ್ತೀನಿ. ಟ್ರೈಲರಲ್ಲಿ ನನ್ನ ಅಟೆನ್ಷನ್ ಗ್ರ್ಯಾಬ್ ಮಾಡಿದ್ದೆ ಈ ಎಲಿಮೆಂಟ್. ಆ್ಯಂಡ್ ಸಿನಿಮಾದಲ್ಲಿ ಅದು ಎಷ್ಟು ವರ್ಕ್ ಆಯಿತು ಅಂತ ಮುಂದೆ ಮಾತಾಡುವ. ಪರ್ಫಾರ್ಮೆನ್ಸ್ ಆ್ಯಂಡ್ ಕ್ಯಾಸ್ಟ್ ವಿಚಾರಕ್ಕೆ ಬಂದರೆ ಡೀಸೆಂಟ್ ಅಂತೀನಿ. ಪರ್ಫಾರ್ಮೆನ್ಸ್ ಅನ್ನೋದು ರೈಟಿಂಗಲ್ಲಿ ಸ್ಟ್ರಾಂಗ್ ಆಗಿದ್ದರೆ ಅದು ಸ್ಕ್ರೀನ್ ಮೇಲೂ ಚೆನ್ನಾಗಿ ಬರ್ತಿತ್ತು. ಅರುಣ್ ಸಾಗರ್ ಅವ್ರ ಕಡೆಯಿಂದ ಜಾಸ್ತಿ ಎಕ್ಸ್ಪೆಕ್ಟ್ ಮಾಡಿದ್ದೆ, ಬಟ್ ಅಂಡರ್ ಯುಟಿಲೈಸ್ಡ್ ಅನ್ನೋ ಫೀಲ್ ಬಂತು. ಪ್ರಣೀತಾ ಅವ್ರನ್ನ ತುಂಬ ವರ್ಷಗಳ ನಂತರ ನೋಡಿ ಖುಷಿ ಆಯಿತು. ಇನ್ನು ಸಿನಿಮಾದಲ್ಲಿ ಕಷ್ಟ ಆಗಿದ್ದನ್ನು ಹೇಳೋ ಮುಂಚೆ ಒಂದು ಸಣ್ಣ ಕ್ಲಾರಿಫಿಕೇಷನ್. ಸಿನಿಮಾ ಅನ್ನೋದೇ ಬೇಸಿಕಲಿ ಒಂದು ಸಬ್ಜೆಕ್ಟಿವ್ ಮ್ಯಾಟರ್. ನಮ್ಮ ಪರ್ಸ್ಪೆಕ್ಟಿವ್, ನಮ್ಮ ಟೇಸ್ಟ್ ಆ್ಯಂಡ್ ಪ್ರಿಫರೆನ್ಸ್ ಮೇಲೆ ನಮಗೆ ಸಿನಿಮಾ ಹಿಡಿಸೋದು ಬಿಡೋದು ಡಿಪೆಂಡ್ ಆಗುತ್ತೆ. ಕಾಮಿಡಿ ಕೂಡ ಅಷ್ಟೇ. ಒಬ್ಬೊಬ್ಬರಿಗೆ ಡಿಫ್ರೆಂಟ್ ಲೆವೆಲ್ ಅಂತ ಇರುತ್ತೆ ಕಾಮಿಡಿಗೆ ರಿಯಾಕ್ಟ್ ಆಗೋದು. ಸೊ ಕ್ಲೀನ್ ಕಾಮಿಡಿ ಇದ್ರೂ ಕೆಲವೊಬ್ರು ನಗ್ಬೋದು, ಅಡಲ್ಟ್ ಕಾಮಿಡಿ ಇದ್ರೂ ನಗ್ಬೋದು, ಕೆಲವೊಬ್ರು ಡಾರ್ಕ್ ಕಾಮಿಡಿನ ಪ್ರಿಫರ್ ಮಾಡ್ತಾರೆ. ಆ ಲೆವೆಲ್ ಅನ್ನೋದು ಒಬ್ರಿಗಿಂತ ಒಬ್ರದ್ದು ಡಿಫ್ರೆಂಟ್ ಇರುತ್ತೆ. ಎಲ್ಲ ಕಾಮಿಡಿಗಳು ಎಲ್ರಿಗೂ ನಗು ಬರೆಸ್ತವೆ ಅಂತ ಹೇಳೋಕ್ಕೆ ಆಗಲ್ಲ. ಯಾಕಂದರೆ ಈಗ ಫನ್ ಅನ್ನೋದು, ಕಾಮಿಡಿ ಅನ್ನೋದು ಆಡಿಯನ್ಸ್ಗೆ ತುಂಬ ವಿವಿಧ ರೀತಿಯಿಂದ ಸಿಗ್ತಿದೆ. ಅವರು ಥಿಯೇಟರ್ಗೆ ಬಂದಾಗ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಜೊತೆಗೆ ಕಾಮಿಡಿ, ಫನ್ ಅನ್ನೋದನ್ನು ಎಂಜಾಯ್ ಮಾಡೋದಕ್ಕೆ ಎಕ್ಸ್ಪೆಕ್ಟ್ ಮಾಡ್ತಾರೆ. ಯೂಶ್ವಲಿ ನಾನು ಮಾಡ್ತೀನಿ. ಯಾಕಂದರೆ ಮೊಬೈಲಲ್ಲಿ ನೋಡೋ ಕಾಮಿಡಿನ ಮತ್ತೆ ಥಿಯೇಟ್ರಿಗೆ ದುಡ್ಡು ಕೊಟ್ಟು ಹೋಗಿ ನೋಡಬೇಕಲ್ಲ ಅನ್ನೋ ಮೈಂಡ್ ಸೆಟ್ ನಂದು. ಆ್ಯಂಡ್ ಟು ಬಿ ಹಾನೆಸ್ಟ್, ಇಲ್ಲಿದ್ದಂತಹ ಕಾಮಿಡಿ ಏನಿದೆ ಅದು ನನಗೆ ನಿಜವಾಗ್ಲೂ ವರ್ಕ್ ಆಗಲಿಲ್ಲ. ಮೇ ಬಿ ಫ್ಯಾಮಿಲಿ ಆಡಿಯನ್ಸ್ಗೆ, ಚಿಕ್ಕ ಮಕ್ಕಳಿಗೆ ಮಾಡಿರ್ಬೋದೇನೋ, ಅವ್ರು ನಗ್ಬೋದೇನೋ, ಅವ್ರಿಗೆ ವರ್ಕ್ ಆಗ್ಬೋದೇನೋ. ಇನ್ನು ಸಿನಿಮಾದಲ್ಲಿ ನನಗೆ ಕಷ್ಟ ಆಗಿದೆ ಅಂದರೆ ರೈಟಿಂಗ್ ಆ್ಯಂಡ್ ಎಕ್ಸಿಕ್ಯೂಷನ್. ಕನ್ವೀನಿಯೆಂಟ್ ರೈಟಿಂಗ್ ಅನ್ನೋ ಫೀಲ್ ಬರ್ಸ್ಬಿಡ್ತು. ಆ ಐಡಿಯಾ ಏನು ಹೇಳಿದೆ ಅದು ಐಡಿಯಾ ಲೆವೆಲಲ್ಲಿ ಚೆನ್ನಾಗಿದೆ, ಆದರೆ ರೈಟಿಂಗಿಗೆ ಅಂತ ಬಂದಾಗ ಅದು ಯಾಕೋ ಪ್ರಾಪರಾಗಿ ಬ್ಲೆಂಡ್ ಆಗೇ ಇಲ್ಲ ಅಂತ ಅನ್ನಿಸ್ತು. ರಾಮಾಯಣದ ಪಾತ್ರಗಳಿಗೆ ಮಾಡರ್ನ್ ಡೇಸ್ ಟಚ್ ಕೊಟ್ಟಿದ್ದು ಅಷ್ಟೊಂದು ಸ್ಯಾಟಿಸ್ಫೈಯಿಂಗ್ ಆಗಿರಲಿಲ್ಲ. ಕ್ಯಾರೆಕ್ಟರ್ಗಳಿಗೆ ಡೆಪ್ತ್ ಅನ್ನೋದು ಕಾಣಿಸ್ಲಿಲ್ಲ. ಆ್ಯಂಡ್ ಕೊಟ್ಟಿದ್ದ ಎಕ್ಸ್ಪ್ಲನೇಷನ್ ಕೂಡ ಅಷ್ಟೊಂದು ಇಷ್ಟ ಆಗಲಿಲ್ಲ. ಇದರಿಂದ ಎಮೋಷ್ನಲಿ ಕನೆಕ್ಷನ್ ಅನ್ನೋದು ಕೂಡ ಸಿಗಲಿಲ್ಲ ನನಗೆ ಯಾವ ಕ್ಯಾರೆಕ್ಟರ್ಗೂ. ಎಮೋಷ್ನಲ್ ಡೈಲಾಗ್ಸ್ಗಳು ನಿಜವಾಗ್ಲೂ ತುಂಬ ಚೆನ್ನಾಗಿವೆ, ಆದರೆ ಅವು ಬಂದಾಗ ಕ್ಲೀಶೆ ಅನ್ನೋ ಫೀಲ್ ಬಂತು. ಯಾಕಂದರೆ ಅಲ್ಲಿರೋ ಎಮೋಷ್ನಲ್ ಬ್ರಿಡ್ಜ್ಗೆ ನನ್ನ ಕರ್ಕೊಂಡೇ ಹೋಗಲಿಲ್ಲ ಇಲ್ಲಿದ್ದಂತಹ ರೈಟಿಂಗ್. ಇಲ್ಲಿ ಹೀರೋಗೆ ದುಃಖ ಇದೆ, ಹಠ ಇದೆ, ಒಂದು ಮೋಟಿವ್ ಇದೆ. ಅದಕ್ಕೆಲ್ಲ ಒಂದು ಕಡೆ ರೈಟಿಂಗ್ ಇನ್ನೊಂದಿಷ್ಟು ಸಾಥ್ ಕೊಟ್ಟಿದ್ರೆ ನಿಜ ವರ್ಕ್ ಆಗ್ತಿತ್ತು ಅಂತ ಅನ್ನಿಸ್ತು. ಇನ್ನೊಂದು, ಬರೀ ಸಾಂಗ್ಸ್ ಹಾಕೋದ್ರಿಂದ ಎಮೋಷನ್ ಅನ್ನೋದು ಬಿಲ್ಡ್ ಆಗಲ್ಲ. ಬ್ಯಾಕ್ ಟು ಬ್ಯಾಕ್ ಬರ್ತಾನೇ ಇವೆ, ಅದು ಬಿಟ್ಟುಗಳಾಗಿ ಯೂಸ್ ಮಾಡ್ಕೊಂಡಿದ್ದಾರೆ. ಮತ್ತು ಇಲ್ಲಿ ಕತೆನ ಚಾಪ್ಟರ್ಗಳ ಮೂಲಕ ಹೇಳೋಕ್ಕೆ ಶುರು ಮಾಡಿದರು. ಇನಿಷಿಯಲಿ ಅದು ಇಂಟ್ರೆಸ್ಟಿಂಗ್ ಅಂತ ಅನ್ನಿಸ್ತು, ಬಟ್ ಹೋಗ್ತಾ ಹೋಗ್ತಾ ಅದರಲ್ಲಿ ಇನ್ವೆಸ್ಟ್ ಆಗೋಕ್ಕೆ ಆಗಲಿಲ್ಲ ನನಗೆ. ನನ್ನ ಪ್ರಕಾರ ನನಗೆ ಸಿಕ್ಕಿದ್ದು ಸಿನಿಮಾ ನೋಡುವಾಗ ಒಂದು ಆ್ಯಾವ್ರೇಜ್ ಎಕ್ಸ್ಪೀರಿಯನ್ಸ್. ಆ್ಯಸ್ ಐ ಸೆಡ್, ಎಕ್ಸ್ಪೆಕ್ಟೇಷನ್ಸ್ ಇತ್ತು ಬಿಕಾಸ್ ಆಫ್ ರಿಷಿ ಅವರು ಇದ್ದಾರೆ ಅಂತ. ಮೇ ಬಿ ಜಾಸ್ತಿ ಎಕ್ಸ್ಪೆಕ್ಟ್ ಮಾಡಿದ್ದೆ ಅಂತ ಕಾಣಿಸುತ್ತೆ. ಆ್ಯಂಡ್ ನನ್ನ ರೇಟಿಂಗ್ಸ್ ಈ ಸಿನಿಮಾಗೆ ಬಂದು 2.75 ಔಟ್ ಆಫ್ 5. ಸೊ ಇದಿಷ್ಟು ನನಗೆ ಸಿನಿಮಾ ನೋಡಿ ಹೇಳಬೇಕು ಅಂದ್ಕೊಂಡಿದ್ದಂತಹ ವಿಚಾರಗಳು. ನೀವೇನಾದರೂ ಸಿನಿಮಾ ನೋಡಿದರೆ ನಿಮಗೆ ಅನ್ನಿಸ್ತು ಅಂತ ಕೆಳಗಡೆ ಕಮೆಂಟ್ಸಲ್ಲಿ ತಿಳಿಸಿ. ಹಾಗೂ ನೀವು ನಮ್ಮನ್ನು ಇನ್ಸ್ಟಾಗ್ರಾಮ್ ಮತ್ತು ಟ್ವಿಟ್ಟರ್ನಲ್ಲಿ ಕೂಡ ಫಾಲೋ ಮಾಡ್ಬೋದು ಸಿನಿಮಾದ ಅಪ್ಡೇಟ್ಸ್ಗಾಗಿ. ಸೊ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾಯ್.